ಸೊ ಇವಾಗ ನೋಡಿ ಹಾಕಿದ್ದೀರಿ. ಫಸ್ಟು ಕ್ಯಾರೆಟ್ ಹಾಕಿದ್ದೀನಿ, ಅದ್ರ ಮೇಲೆ ಮೂಲಂಗಿ ಹಾಕಿದ್ದೀನಿ, ಗೆಣಸು ಇಟ್ಟಿದ್ದೀನಿ ವಿತೌಟ್ ವಾಟ್ರಿಗೆ, ಮತ್ತು ಆಲೂಗಡ್ಡೆ ಕಟ್ ಮಾಡಿ ಹಾಕಿದ್ದೀನಿ. ಸೊ ಇಷ್ಟು ತರಕಾರಿನೂ ನಾನು ಒಂದು ಡ್ರಾಪು ನೀರಿಲ್ಲದೆ ಬಾಯ್ಲ್ ಮಾಡ್ತೀನಿ. ಇದಕ್ಕೆ ಕಡಿಮೆ ಫ್ಲೇಮಲ್ಲಿ 7ರಿಂದ 10 ನಿಮಿಷ ಇಟ್ಕೊಳ್ಳೋದು. ನೋಡಿ, ಒಂದು ಡ್ರಾಪ್ ನೀರು ಸಹ ಇಲ್ಲ. ನಿಮಗಿದನ್ನು ಬಗ್ಗಿಸಿ ಬೇಕಾದರೆ ತೋರಿಸ್ಬೋದು. ಈಗ ಆನ್ ಮಾಡಿಲ್ಲ. ನೋಡಿ, ಗ್ಯಾಸ್ ಆನ್ ಆಗಿದೆ. ಸಿಮ್ಮಲ್ಲಿ ಇಟ್ಟಿರ್ತೀನಿ. ಮತ್ತು ಈ ಮೇಲೆ ಬಂದು ನಮಗೆ ಇಂಡಿಕೇಷನ್ ಏನು ತೋರಿಸ್ತಾ ಇದೆಯಲ್ಲ, ಈ ಇಂಡಿಕೇಷನ್ 98ಗೆ ಹೋಗಬೇಕು. ಸೊ ಈ ರೆಡ್ ನೀಟು ಮೂವ್ ಆಗುತ್ತೆ. ಈ 98ಗೆ ಬರೋಷ್ಟರಲ್ಲಿ 7ರಿಂದ 9 ನಿಮಿಷ ಆಗುತ್ತೆ. ಸೊ 7ರಿಂದ 9 ನಿಮಿಷನೂ ನಾನು ನಿಮಗೆ ಈ ವಿಡಿಯೋನ ತೋರಿಸ್ತೀನಿ. ಎಂಡಿಗೆ ಹೋಗಿದ್ದಾಗ ನಿಮಗೆ ತೋರಿಸ್ತೀನಿ. ಇಷ್ಟು ವೆಜಿಟೇಬಲ್ಸು ನಾನು ಹಾಕಿದ್ದೀನಿ. ಒಂದು ಡ್ರಾಪು ನೀರು ಹಾಕಿಲ್ಲ, ಬೇಕಾದರೆ ನೋಡ್ಬೋದು. ಕಾಣ್ತಾ ಇದೆಯಾ? ಒಂದು ಡ್ರಾಪು ಸಹ ನೀರು ಹಾಕಲಿ. ಇದನ್ನೇ ಡೈರೆಕ್ಟಾಗಿ ಡೆಮೋ ಕೊಡೋದು ಅಂತ ನಾವು ಅಲ್ಲೇ ಬಂದು ತೋರಿಸಿದಾಗ ನಿಮ್ಮ ಎದುರುಗಡೆನೇ ನಾವು ಕುಕ್ ಮಾಡಿ ತೋರಿಸ್ತೀರಿ. ಒಂದು ಮತ್ತೆ ಮೂಲಂಗಿ ಮಿಕ್ಸ್ ಮಾಡಿದರೆ ಒಂದು ಸ್ಮೆಲ್ ಒಂದಕ್ಕೆ ಸ್ಪ್ರೆಡ್ ಆಗೋದಿಲ್ಲ. ನೋಡಿ, ಬೆಂಡೆಕಾಯಿ ಪಲ್ಯಗೆ ವಿತೌಟ್ ವಾಟರ್ ವಿತೌಟ್ ಆಯಿಲ್ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. ಬೆಂಡೆಕಾಯಿ ಕಟ್ ಮಾಡಿದ್ದೀನಿ, ಈರುಳ್ಳಿ ಟೊಮೊಟೊ ಕಟ್ ಮಾಡಿದ್ದೀನಿ. ಸೊ ಮತ್ತು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನಾನು, ಅರಿಶಿನ ಪುಡಿ, ಉಪ್ಪು, ಧನಿಯಾ ಪುಡಿ ತೊಗೊಂಡಿದ್ದೀನಿ, ಮತ್ತು ಸಾಸಿವೆ ತೊಗೊಂಡಿದ್ದೀನಿ. ಸೊ ಇಲ್ಲಿ ಎಂಟಿ ಪಾತ್ರೆ ನಾನು ಬಿಸಿಗಿಟ್ಟಿದ್ದೀನಿ. ಈಗ ಇದಕ್ಕೆ ನಾನು ಗ್ಯಾಸ್ ಆನ್ ಮಾಡಿದ್ದೀನಿ. ಸಾಸಿವೆ ಹಾಕ್ತೀನಿ. ಸಾಸಿವೆ ಸ್ವಲ್ಪ ಸಿಡಿಯೋ ತನಕ ನಾನು ಏನು ಹಾಕಲ್ಲ, ಕ್ಯಾಪ್ನ ಕ್ಲೋಸ್ ಮಾಡ್ತೀನಿ. ನೋಡಿ, ಇಲ್ಲಿದೆ. ಇದು ಈ ನೀಡ್ಲ್ ಕಟ್ಲೆಟ್ ಸಿಂಬಲ್ ವರ್ಷಲ್ಲಿ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಆಲ್ರೆಡಿ ಬಿಸಿ ಆಗಿದೆಯಾ, ಸಿಡಿತಾ ಇದೆ ನೋಡಿ, ಕಾಣ್ತಾ ಇದೆಯಾ? ಸೊ ಈಗ ಆನಿಯನ್ ಹಾಕ್ತೀನಿ. ವಿತೌಟ್ ಆಯಿಲೇ ಮಾಡ್ತಾ ಇರೋದು ನಾನು. ಆನಿಯನ್ ಫಸ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀರಷ್ಟೇ. ಅದೊಂಚೂರು ಮತ್ತು ಫ್ಲೇಮ್ನ ಆನಿಯನ್ ಹಾಕಿದ ತಕ್ಷಣ ಸಿಮ್ ಇಟ್ಕೊಳ್ತೀರಿ. ಸೊ ನೋಡಿ, ಇದಕ್ಕೆ ಸ್ವಲ್ಪ ಆನಿಯನ್ ಇದಾಯ್ತಲ್ಲ, ಒಂಚೂರು ಆಯಿಲ್ ಬಿಟ್ಕೊಳ್ತಾ ಇದೆ. ಈಗ ಬೆಂಡೆಕಾಯಿ ಹಾಕ್ತೀನಿ. ಈರುಳ್ಳಿ ಹಾಕಿ ಹಂಗೆ ಮಿಕ್ಸ್ ಮಾಡಿ ಮಾಡ್ತಾ ಇರ್ಬೋದು. ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಸೊ ಬೆಂಡೆಕಾಯಿ ಹಾಕಿದ್ದೀರಿ. ಬೆಂಡೆಕಾಯಿನ ಒಂದು ಸತಿ ಕಲಿಸ್ಬಿಡೋದಷ್ಟೇ. ಸಿಮ್ಮಲ್ಲಿ ಇಟ್ಟಿರ್ತೀರಿ. ಒಂದು ಸತಿ ಈರುಳ್ಳಿ ಬೆಂಡೆಕಾಯಿ ಮಿಕ್ಸ್ ಆಗೋ ಥರ ಕಲಿಸಿ ಟೊಮೊಟೊ ಹಾಕಿ. ಸೊ ಈ ಟೊಮೊಟೊ ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಅದೇನೇನು ಹಾಕಿದ್ದೀರೋ ಅದೆಲ್ಲ ಇದ್ರ ಮೇಲೆ ಹಾಕ್ತೀರಿ. ನೋಡಿ, ಉಪ್ಪು, ಸಾಂಬಾರು ಪುಡಿ, ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟು ಹಾಕಿ. ಸೊ ಇದನ್ನು ನಾನು ಮಿಕ್ಸ್ ಮಾಡಲ್ಲ, ಕ್ಲೋಸ್ ಮಾಡ್ತೀರಿ. ಎಲ್ಲಿ ತನಕ ಅಂತಂದರೆ 80ಗೆ ಬರೋ ತನಕ. ಸೊ 80ಗೆ ಬರೋ ತನಕ ಈ ರೆಡ್ ನೀಡ್ಲ್ ಏನಿದೆ 80ಗೆ ಬರೋ ತನಕ ನಾನು ಇನ್ನೂ ಮಿಕ್ಸ್ ಮಾಡೋದಿಲ್ಲ. ಸೊ ಕ್ಲೋಸ್ ಮಾಡಿರ್ತೀನಿ. 80ಗೆ ಬಂದಮೇಲೆ ಮಿಕ್ಸ್ ಮಾಡ್ತೀನಿ. ಅಲ್ಲೋಳೆಲ್ಲ ಬಿಟ್ಕೊಂಡಿರುತ್ತೆ, ತೋರಿಸ್ತೀನಿ ನಾನು ನಿಮಗೆ. ಇದು ನೋಡಿ 70ಗೆ ಬಂದಿದೆ. ಇನ್ನೇನು 98ಗೆ ಬರೋಷ್ಟರಲ್ಲಿ ನಾನು ಇದನ್ನು ಆಫ್ ಮಾಡ್ತೀನಿ. ಸೊ ನೋಡಿ, ಇವಾಗ 80ಗೆ ಬಂದಿದೆ. ಈಗ ನಾನು ಓಪನ್ ಮಾಡ್ತೀನಿ. ಈಗ ಮಿಕ್ಸ್ ಮಾಡ್ತೀನಿ ಇದನ್ನು. ಮತ್ತು ನೋಡಿ, ಆ ಕೆಳಗಡೆ ಬ್ರೌನ್ ಆಗಿರೋದು ಈರುಳ್ಳಿ ಕರೆಕ್ಟಾಗಿ ಬ್ರೌನ್ ಆಗಿರುತ್ತೆ. ಮಸಾಲೆ ಕಚ್ಕೊಂಡು ಎಲ್ಲ ಮಸಾಲೆ ಎಲ್ಲದಕ್ಕೆ ಹೋಗೋ ಥರ ಮಿಕ್ಸ್ ಮಾಡಬೇಕು. ಮಸಾಲೆ ಕಚ್ಕೊಂಡ್ರೂ ಪರವಾಗಿಲ್ಲ, ಕೆರಿಬಾರ್ದು. ಲೋಳೆಲ್ಲ ಡ್ರೈ ಮಾಡಬೇಕು. ಮತ್ತು ಇದನ್ನು ಇನ್ನು 20% ಕುಕ್ ಮಾಡಬೇಕು. ಎಲ್ಲ ಮಸಾಲೆ ಹೋಗೋ ಥರ ಕಲಿಸೋದಷ್ಟೇ. ಸೊ ಇವಾಗ ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ರಲ್ಲ, ಇದನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದಾಗ ರಿಟರ್ನ್ ಹೊಟ್ಟೋಗಿರುತ್ತೆ ಇದು. ಸೊ ಈ ರಿಟರ್ನ್ ಹೋಗಿರೋದು ಮತ್ತೆ 98ಗೆ ಹೋಗಬೇಕು. 98ಗೆ ಹೋದ್ಮೇಲೆ ನಾನು ಆಫ್ ಮಾಡ್ತೀನಿ. ಫುಲ್ಲು ಸುತ್ತು ಸ್ಟೀಮ್ ಬರಬೇಕು. ಅವಾಗ ನಾನು ಆಫ್ ಮಾಡ್ತೀನಿ. ಇದು ನೋಡಿ 90ಗೆ ಬಂದಿದೆ. ಇನ್ನೊಂದು ಮಿನಿಟ್ ಬರಬೇಕಿದು. ನೋಡಿ, ಇದು 98ಗೆ ಹೋಗಿದೆ. ಸುತ್ತು ಸ್ಟೀಮ್ ಬರಬೇಕು. ಸುತ್ತು ಸ್ಟೀಮ್ ಬಂದಾಗ ನಾನು ಆಫ್ ಮಾಡ್ತೀನಿ. ಇದು ನೋಡಿ, ಸೊ ಇನ್ನು 80ಇದೆ. ಇನ್ನೊಂದು ಮಿನಿಟ್ ಇದು. ಎರಡು ಒಂದೇ ಸತಿ ನಾನು ಗ್ಯಾಸ್ ಆಫ್ ಮಾಡ್ಬೋದು. ಅದುವರೆಗೂ ಲೋ ಫ್ಲೇಮಲ್ಲೇ. ಹೌದು, ಲೋ ಫ್ಲೇಮಲ್ಲೇ ಪಲ್ಯ. ನೋಡಿ ಮೇಡಮ್, ಈ ಸ್ಟೀಮ್ ಬರ್ತಾ ಇದೆ. ಸೊ ಸುತ್ತು ನೋಡಿ, ಇಲ್ಲಿ ಕಾಣ್ತಾ ಇದೆಯಾ ಸ್ಟೀಮು? ಸುತ್ತು ಸ್ಟೀಮ್ ಬರ್ತಾಯಿತ್ತು. ವೆಜಿಟೇಬಲ್ಸ್ ಅಷ್ಟೇ, ಬೆಂಡೆಕಾಯಿ ಪಲ್ಯ ಅಷ್ಟೇ. ನೋಡಿ 98ಗೆ ಹೋಯ್ತು. ಸೊ ಮೊಬೈಲಲ್ಲಿ ಕಾಣಲ್ಲ, ಸುತ್ತು ಸ್ಟೀಮ್ ಬರ್ತಾ ಇರುತ್ತೆ ನೋಡಿ. ನಮಗೆ ಬಿಸಿ ಹೊಡಿತಾ ಇದೆ.
ಸ್ಟೀಮ್ ಬರ್ತಾಯಿದೆ, ಕಾಣ್ತಾ ಇದೆ ಇಲ್ಲಿ ಸ್ಟೀಮ್ ಹೋಗ್ತಾಯಿದೆ. ಈ ಥರ ಸ್ಟೀಮ್ ಬರುವಾಗ ನಾನಿವಾಗ ಲೋ ಫ್ಲೇಮ್ ಇರೋದನ್ನ ನೋಡಿ, ನಾನೀಗ ಗ್ಯಾಸ್ನ ಆಫ್ ಮಾಡ್ತೀನಿ. ಸೊ ಇದು ಲಾಸ್ಟ್ಗೆ ಹೋಗಿದೆ, ಮತ್ತು ಇದು ಅಷ್ಟೇ ನಾನು ಆಫ್ ಮಾಡ್ತೀನಿ. ಆಫ್ ಮಾಡಿದಾದಮೇಲೆ 1 ಮಿನಿಟ್ ನಾನು ಕೂಲ್ ಆಗೋದು ಬಿಡ್ತೀನಿ. ಇಲ್ಲಿ ತನಕ 1 ಮಿನಿಟ್ ಕೂಲ್ ಆದಾಗ ಏನಾಗುತ್ತೆ, ಇನ್ನೂ ನಮಗೆ ನೀಟಾಗುತ್ತೆ. ಬೆಂಡೆಕಾಯಿ ಮಾತ್ರ ಡ್ರೈ, ಆ ತಳಗಡೆ ಏನು ಅಂಟಿರುತ್ತಲ್ವ ಅದೆಲ್ಲನೂ ಡ್ರೈ ಆಗುತ್ತೆ, ಫುಲ್ ಬಿಟ್ಬಿಡುತ್ತೆ. 1 ನೀಡ್ಲು ಅಂದರೆ 98 ಇರೋದು 90ಗೆ ಬರಬೇಕು. ಸೊ ನೋಡಿ 98 ಇರೋದು 90ಗೆ ಬಂದಮೇಲೆ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ. ಆಫ್ ಮಾಡಿದ್ದೀನಿ, ಆಮೇಲೆ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ.